ಕುಮಾರ ನಿನಗೆ ಮಂಗಳವಾದಿ ಹೇಳು ಕುಮಾರ. ಅಮ್ಮ ನನ್ನನ್ನು ಬರಮಾಡಲು ಕಾರಣ ಏನು ತಾಯಿ? ಕುಮಾರ, ನಾವು ಇವರ ಮನೆ ಸೇರಿ 5-6 ವರ್ಷಗಳಾದವು. ಆದ ಕಾರಣ ಇವರ ಮನೆ ಅನ್ನದ ಋಣವನ್ನು ತೀರಿಸಿಕೊಳ್ಳಬೇಕು ಕಂದ. ಮಗನ್ ನೋಡಿ ಅವು ಅರ್ತಾಳ, ಅವು ನೋಡಿ ಮರತಾಳ, ವೈದ್ಯ ಬೋಧ ಹೇಳವ. ಮಗನ್ ನೋಡಿ ಅವು ಅರ್ತಾಳ, ಅವು ನೋಡಿ ಮರತಾಳ. ಅದೇನು ಅಂತ ಕೇಳಿ ನೋಡ್ರಿ. ಯಾಕ ವಯಸ್ಸು ಗೋಳಾಡ್ತೀಯ? ಅಣ್ಣ ಶಾಂತನಾಗು, ಅಣ್ಣ ಶಾಂತನಾಗು. ಯಾಕೆ ಹೇಳ ವಯಸ್ಸು ಗೋಳಾಟ? ಅವ್ವ ಯಾಕವ್ವ ನನ್ನ ದುಃಖ ಮಾಡ್ತಾರೆ? ಅಣ್ಣ, ನಾನು ನನ್ನ ಮಗನು ನಿಮ್ಮನೆ ಸೇರಿ ಊರ್ ಕೇಳ್ಬೇಕು. ಅಣ್ಣ, ನಾನು ನನ್ನ ಮಗನು ಸೇರಿ ಎಷ್ಟು ದಿವಸ ಆಯ್ತು ತಾಯಿ? 5-6 ವರ್ಷಗಳಾದವು ತಾಯಿ. ಅಮ್ಮ, 5-6 ವರ್ಷಗಳಿಂದ ಒಂದು ಕೆಲಸವನ್ನು ಮಾಡದೆ ನಿಮ್ಮನೆ ಊಟ ಮಾಡಿಕೊಂಡು ಇರುವವು. ಆದ ಕಾರಣ ನಿಮ್ಮ ಅನ್ನದ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳೋಣ ತಾಯಿ. ಏನಮ್ಮ ನಿಮ್ಮನ್ನ ಅನ್ನದ ಋಣ ಅಂತ ತಿಳ್ಕೊಂಡು ನಾವು ಸಾಕಲಿಲ್ಲ ಕಣಮ್ಮ. ಏನ್ರಿ ಕೇಳಿ ನೋಡ್ರಿ, ಇದೇನು ನಮ್ಮನ್ನ ಋಣಪಣ ಅಂತ ಸಾಕಲ್ಲ. ನಮ್ ಬನ ದೇವ್ರನ್ನ ಕಾಪಾಡಿದ್ನಲ್ಲ ಯವ್ವ, ಯಾಕವ ಇಷ್ಟೊಂದು ದುಃಖ ಮಾಡ್ತೀಯ? ಅಣ್ಣ, ನಮ್ಮನ್ನು ಎಲ್ಲಿಯಾರು ಎಗ್ರೆಸಿ ನಿಮ್ಮ ಅನ್ನದ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವ. ಅಂಡಾಡಕ್ಕನವ ತಾಯಿ ಹೇಳವ ಮ್ಯಾಕೆ ನೀನ್ ಋಣ ಅಂತ ಸಾಕಲಕ್ಕನ ನನ್ನವ್ವ. ಪಪ್ಪಣೆ ನಿಮ್ಮ ತಾಯಿಗಾರ ನೀನಾರ ಹೇಳಪ್ಪ.
ಸತ್ತ ಸೂತಕವು 11 ದಿವಸ, ಋಣವೆಂಬ ಸೂತಕವು ಜನ್ಮ ಜನ್ಮಾಂತರಕ್ಕೂ ಬೆಳೆದು ಕಾಯುವುದು ತಾತ. ನೀವೇಕೆ ಚಿಂತಿಸುವಿರಿ? ನಮ್ಮ ತಾಯಿ ಮಾತಿನಂತೆ ನಮ್ಮನ್ನು ಯಾರಿಗಾದರೂ ಕಳಿಸಿ ಬಿಡುವಿ ತಾತ. ನೀನ್ ಋಣ ಪಡ ಅಂತ ಸಾಕಲ್ಲ ಕಣವ. ನಾನ್ ಮನೆ ದೇವ್ರನ್ನ ಕಾಪಾಡ್ನೇನಯ್ಯಪ್ಪ. ನಿನ್ ತಾಯಿ ಹಂಗೆ ಅಂತಾಳೆ, ನೀನು ಹಂಗೆ ಅಂತೀರಪ್ಪ. ತಂಗಿ ಒಂದ್ ಮಾತ ಹೇಳಕರ ಹೇಳವ. ಅಣ್ಣ, ನಾವು ನಿಮ್ಮ ಮನೆಯಲ್ಲಿ ಇರಲಾರನು ಅಣ್ಣ. ಅಲ್ವಾ, ನಾನು ಏನ್ ಮಾಡ್ಲವ? ನಾನು ಇರಾಕಲ್ಲ. ನನ್ನ ಮುಂದ್ಕಣ ಪೇಟೆ ಬೀದಿ ಕರ್ಕೋಗಿ ನಾಳೆ ಹಾಕ್ಬೇಕು ಬಲ್ಲೆ. ಆ ಕಡೆ ಹೋಗಿ, ಈ ಕಡೆ ಹೋಗಿ.